ವಿವಿಧ ಇಲಾಖೆಗಳಿಂದ ನಿರ್ಮಿಸಲಾದ ಮಳಿಗೆಗಳ ಉದ್ಘಾಟನೆ. ಮೇಡಮ್ ಸರ್ ಇದ್ರ ಬಗ್ಗೆ ಹೇಳಮ್ಮ ಏನೇನು ಪ್ರಾಡಕ್ಟ್ ವ್ಯಾಲ್ಯೂ ಎಡೆಡ್ ಪ್ರಾಡಕ್ಟ್ ಅನ್ನು ಸರ್ ನಮ್ಮ ಯೂನಿವರ್ಸಿಟಿಯಲ್ಲಿ ನಾವೇ ಬೆಳೆದು ನಾವೇ ಸಾವಯವ ಕೃಷಿ ಯೂಸ್ ಮಾಡಿ ಏನು ಯಾವುದೋ ಪೆಸ್ಟಿಸೈಡ್ ಯೂಸ್ ಮಾಡಿ ನಾವೇ ಕೆಮಿಕಲ್ ಏನು ಕಟ್ ಮಾಡಿ ಅದ್ರ ಬಗ್ಗೆ ಹೇಳಮ್ಮ. ಹೈಪರ್ ಟೆನ್ಷನ್ ಡಯಾಬಿಟಿಸ್ ಇಲ್ಲಿ ಒಂದು ನಿಮಿಷ ತಡ್ರಿ ಸಾಹೇಬ್ರು ಬರ್ತಾರೆ ಆಮೇಲೆ ಏನೇನು ಹೇಳಮ್ಮ ಏನೇನು ಮಿರ್ಚಿ ಹಾಕೊಂಡಿದ್ರಿ ಒಂದು ಲೇಟ್ ಆಗಿದೆ ಸರಿ ನೋಡ್ರಿ ಹಾಕಿ ಸರ್ ಬಹುಶಃ 2025 ಮತ್ತು 26ನೇ ಸಾಲಿನ ಏನು ನಮ್ಮ ರಾಜ್ಯ ಸರ್ಕಾರಿ ನೌಕರ ಸಂಘದ ಕ್ರೀಡಾಕೂಟ ಇದೆ, ಜೊತೆಗೆ ಸಾಂಸ್ಕೃತಿಕ ಸ್ಪರ್ಧೆ ಇದೆ. ಇದನ್ನು ಈ ವರ್ಷ ವಿಶೇಷವಾಗಿ ಏನಂತಂದರೆ ಕ್ರೀಡಾ ಹಾಗೂ ಸಾಂಸ್ಕೃತಿಕ ಹಬ್ಬ ಅನ್ನುವಂಥ ವಿನೂತ ರೀತಿಯೊಳಗೆ ನಾವು ಇವತ್ತು ಆಚರಣೆ ಮಾಡ್ತಾಯಿದ್ದೀವಿ. ಬಹುಶಃ ಇಲ್ಲೆಲ್ಲ ಕಾರ್ಯಕ್ರಮಗಳಿರ್ತಕ್ಕಂಥ ಭಾಗವಹಿಸ್ತಕ್ಕಂಥ ಜನರ ಸಂಖ್ಯೆಯನ್ನು ನೋಡ್ತಾ ಇದ್ದರೆ, ನಮ್ಮ ನೌಕರರ ಸಂಖ್ಯೆ ನೋಡ್ತಾ ಇದ್ದರೆ ತಮಗೆ ಗೊತ್ತಾಗ್ತದೆ ಇದು ನಿಜವಾಗ್ಲೂ ಕೂಡ ಒಂದು ಸ್ಪರ್ಧೆಗಳದ ಕಾರ್ಯಕ್ರಮ ಅಲ್ಲ, ಇದು ಒಂದು ಹಬ್ಬ ಅನ್ನುವಂಥ ರೀತಿಯೊಳಗೆ ಎಲ್ಲರೂ ಕೂಡ ಭಾಗವಹಿಸ್ತಾ ಇದ್ದಾರೆ ಖುಷಿಯಿಂದ. ಈಗಾಗಲೇ ಕಾರ್ಯಕ್ರಮವನ್ನು ಕೂಡ ಉದ್ಘಾಟನೆಯನ್ನು ಮಾನ್ಯ ಶಾಸಕರಾಗಿರ್ತಕ್ಕಂಥ ಎಸ್ ಸಿ ಸಂಕನೂರು ಸಾಹೇಬರು ಮಾಡಿದರೆ, ನಮ್ಮ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಹಾಗೂ ವಿವಿಧ ಗಣ್ಯರು ಕೂಡ ಎಲ್ಲರೂ ಕೂಡ ಭಾಗವಹಿಸಿದರು. ಜೊತೆಗೆ ವಿಶೇಷವಾಗಿ ಈ ವರ್ಷದ ಒಂದು ಕ್ರೀಡಾಕೂಟದಲ್ಲಿ, ಈ ಒಂದು ಸಾಂಸ್ಕೃತಿಕ ಹಬ್ಬದಲ್ಲಿ ನಾವೆಲ್ಲ ಮಳಿಗೆಗಳನ್ನು ಬೇರೆ ಬೇರೆ ಇರ್ತಕ್ಕಂಥ ಸಣ್ಣ ಪುಟ್ಟ ಏನು ಕುಶಲ ಆಗಿರ್ತಕ್ಕಂಥ ರೀತಿಯೊಳಗೆ ಮಾಡ್ತಕ್ಕಂಥ ಕೆಲಸಗಳಿಗೆ ಅನುಕೂಲ ಆಗಲಿ ಅಂತ ಉದ್ದೇಶಿಸಿಕೊಂಡು ಸುಮಾರು 12 ಒಂದು ಶಾಲೆಗಳನ್ನು ಮಾಡೋದ್ರ ಮುಖೇನವಾಗಿ ಎಲ್ಲ ರೀತಿಯಾಗಿರ್ತಕ್ಕಂಥ ವಿವಿಧ ಇಲಾಖೆಗಳ ಸಹಕಾರದೊಂದಿಗೆ ನಾವು ಇಷ್ಟೆಲ್ಲ ವಿಜೃಂಭಣೆಯನ್ನು ಮಾಡೀವಿ. ನಿಜವಾಗ್ಲೂ ಕೂಡ ನಮ್ಮ ನೌಕರರಂತೂ ತುಂಬ ಖುಷಿಯಾಗಿದ್ದಾರೆ, ತುಂಬಷ್ಟು ಖುಷಿಯಾಗಿ ವ್ಯಕ್ತಪಡಿಸ್ತಾ ಇದ್ದಾರೆ. ನಿಜವಾಗ್ಲೂ ಅಧ್ಯಕ್ಷ ತುಂಬ ಖುಷಿ ಆಗ್ತದೆ. ನಾವು ಗದಗ ಜಿಲ್ಲಾ ಮಟ್ಟದ ಕಾರ್ಯಕ್ರಮ ಬಂದೀವೋ ಏನು ರಾಜ್ಯ ಮಟ್ಟದ ಕಾರ್ಯಕ್ರಮ ಬಂದೀವೋ ಅಂತಕ್ಕಂಥದ್ದನ್ನು ಅವರ ಅಭಿಮಾನದ ಮಾತುಗಳನ್ನು ಹೇಳ್ತಾ ಇದ್ದರೆ ನನಗೆ ಖುಷಿ ಅನ್ನಿಸ್ತಾ ಇದೆ. ನಿಜವಾಗ್ಲೂ ಕೂಡ ಇಂಥ ಗದಗ ಜಿಲ್ಲೆಯ ನೌಕರ ಸಂಘದ ಅಧ್ಯಕ್ಷನಾಗಿದ್ದಕ್ಕೆ
ನಮ್ಮಿಂಥ ನೌಕರರನ್ನ ಮತ್ತು ನಮ್ಮೆಲ್ಲ ಪದಾಧಿಕಾರಿಗಳನ್ನ ತಾಲೂಕು ಅಧ್ಯಕ್ಷರನ್ನ ಪಡ್ಕೊಂಡಿರ್ತಕ್ಕಂಥವನು ನಾನು ತುಂಬ ಧನ್ಯವಾದಗಳು. ಇದಕ್ಕೆಲ್ಲ ಕಾರಣ ಮುಖ್ಯವಾಗಿರ್ತಕ್ಕಂಥ ಕಾರಣ ಏನಪ್ಪ ಅಂದ್ರೆ ನಮ್ಮೆಲ್ಲ ಪತ್ರಿಕಾ ಮಾಧ್ಯಮದ ಬಳಗ. ನಿಜವಾಗಲೂ ಅವ್ರ ಬಗ್ಗೆ ಎಷ್ಟು ಅಭಿನಂದನೆ, ಪ್ರೀತಿ, ಗೌರವ ಸಲ್ಲಿಸಿದ್ರು ಕೂಡ ಕಡಿಮೆ. ಅವರೇ ನಿಜವಾಗ್ಲೂ ಕೂಡ ಭಾಳಷ್ಟು ಹೆಚ್ಚು ಪ್ರಚಾರವನ್ನು ಕೊಟ್ಟು ಮೊನ್ನೆ ದಿನ ನಾವು ಪ್ರೆಸ್ ಮೀಟನ್ನು ಮಾಡಿದ ವಿಷಯ ತಿಳಿಸಿದಾಗ ಪ್ರತಿಯೊಬ್ಬ ನೌಕರರ ಮನಸ್ಸು ಮುಟ್ಟಿದೆ. ಈ ವರ್ಷ ಕಾರ್ಯಕ್ರಮ ವಿಶೇಷ ಆಗ್ತದೆ ಅಂತಕ್ಕಂಥ ಕಾರ್ಯಕ್ರಮ ಇಟ್ಕೊಂಡು ಎಲ್ಲರೂ ಬಂದಿದ್ದಾರೆ. ಜೊತೆಗೆ ಎಲ್ಲ ಬಂದಿರತಕ್ಕಂಥ ನೌಕರರಿಗೆ, ಕ್ರೀಡಾಪಟುಗಳಿಗೆ ನಾವು ಈಗಾಗಲೇ ತಮಗೆ ಗೊತ್ತಿದ್ದ ಹಾಗೆ ಟೀ ಶರ್ಟನ್ನು ಮತ್ತು ಟ್ರ್ಯಾಕ್ ಪ್ಯಾಂಟನ್ನು ಜೊತೆಗೆ ಕ್ಯಾಪನ್ನು ಕೂಡ ಈಗಾಗಲೇ ವಿತರಣೆ ಪ್ರತ್ಯೇಕವಾಗಿರ್ತಕ್ಕಂಥ ತಾಲೂಕರನ್ನ ನೀಡ್ತಾ ಇದ್ದೀವಿ. ಜೊತೆಗೇನೆ ಈಗ ಸಂಜೆ ದಿನ ವಿಶೇಷವಾಗಿ ಶ್ರೀರಾಮ್ ಕಾಸಾರ್ ಅವರ ನೇತೃತ್ವ ತಂಡ ಹಾಗೂ ಸ್ಥಳೀಯವಾಗಿರ್ತಕ್ಕಂಥ ನಟರಂಗ ಸಂಸ್ಥೆ ಇರ್ಬೋದು, ರಾಜೇಶ್ವರ ಕಲಾಕುಟೀರ ಇರ್ಬೋದು, ವಿವಿಧ ರೀತಿಯಾಗಿರ್ತಕ್ಕಂಥ ಕಲಾ ಏನು ತಂಡಗಳಿದ್ದಾವೆ, ತರಬೇತಿ ಕೇಂದ್ರಗಳಿದ್ದಾವೆ, ಅವ್ರ ಮುಖಾಂತರವಾಗಿ ಸಂಜೆ ಸಾಂಸ್ಕೃತಿಕ ಸ್ಪರ್ಧೆಗಳನ್ನು ಮಾಡೋದ್ರ ಜೊತೆಗೆ ವಿಶೇಷವಾಗಿ ಬೆಳದಿಂಗಳ ಊಟ ಅನ್ನುವಂಥ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲ ನೌಕರರ ಕುಟುಂಬಗಳಿಗೆ ಊಟದ ವ್ಯವಸ್ಥೆಯನ್ನು ಮಾಡೋದ್ರ ಜೊತೆಗೆ ಒಟ್ಟಾರೆಯಾಗಿ 2 ದಿನ ಈ ಕಾರ್ಯಕ್ರಮವನ್ನು ಭಾಳಷ್ಟು ಯಶಸ್ವಿಗೊಳಿಸಬೇಕಂತಕ್ಕಂತೇಳಿ ಉದ್ದೇಶ ನಮ್ಮೆಲ್ಲರ ನೌಕರರ ಮತ್ತು ಎಲ್ಲ ಪದಾಧಿಕಾರಿಗಳ, ವಿಶೇಷ ಎಲ್ಲ ಜಿಲ್ಲಾ ಮಟ್ಟದ ಅಧಿಕಾರಿಗಳು, ತಾಲೂಕು ಮಟ್ಟದ ಅಧಿಕಾರಿಗಳು ಮತ್ತು ವಿಶೇಷವಾಗಿರ್ತಕ್ಕಂಥ ನಮ್ಮ ಜಿಲ್ಲಾಧಿಕಾರಿಗಳು ಎಲ್ಲರ ಸಹಕಾರದೊಂದಿಗೆ ಇವತ್ತು ಈ ಕಾರ್ಯಕ್ರಮ ಯಶಸ್ಸುಗೊಳಿಸ್ತಾ ಇದೆ. ಪ್ರಾರಂಭ ಆಗ್ತದೆ, ಇನ್ನು ಹೆಚ್ಚಿನ ರೀತಿಯಾಗಿ ಇನ್ನೂ ಭಾಗವಹಿಸ್ತಾರೆ ಅಂತಕ್ಕಂಥ ಮಾತನ್ನೇ ಈ ಒಂದು ಸಭೆ ಸಂದರ್ಭದಲ್ಲಿ ತಮಗೆಲ್ಲರಿಗೆ ನಾನು ವಂದಿಸಿ ನನ್ನ ಒಂದು ಮಾತುಗಳಿಗೆ ವಿರಾಮ ನೀಡ್ತೇನೆ.
ಸ್ಟಾರ್ಟ್ ಇಲ್ಲ ನೋಡ್ರಿ. ಓಕೆ. ಓಕೆ. ಇವತ್ತಿನ ಕಾರ್ಯಕ್ರಮ ಉದ್ಘಾಟನೆ ಬಗ್ಗೆ ಮತ್ತು ಮಳಿಗೆಗಳ ಬಗ್ಗೆ ಮತ್ತು ಯಾವ ರೀತಿ ವ್ಯವಸ್ಥೆ ಮಾಡಿದ್ದಾರೆ? ಪ್ರತಿ ವರ್ಷದಂತೆ ಗದಗ ಜಿಲ್ಲೆಯಲ್ಲಿ ಸರ್ಕಾರಿ ನೌಕರ ಸಂಘದ ಕ್ರೀಡಾಕೂಟ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಈ ವರ್ಷ ವೈವಿಧ್ಯಮಯವಾಗಿ ವಿಶಿಷ್ಟ ರೀತಿಯೊಳಗೆ ಈಗಿನ ಗದಗ ಜಿಲ್ಲಾ ನೂತನ ಅಧ್ಯಕ್ಷರಾದಂಥ ಬಸವರಾಜ ಬಳ್ಳಾರಿಯವರು ಭಾಳ ಅಚ್ಚುಕಟ್ಟಾಗಿ ನೌಕರರಿಗೆ ಅನುಕೂಲವಾಗೋ ರೀತಿಯೊಳಗೆ ಮೊಟ್ಟ ಮೊದಲನೇದಾಗಿ ಕ್ರೀಡಾಪಟುಗಳು ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥ ನೌಕರದಾರರಿಗೆ ಅವರು ಸರ್ಕಾರಿ ನೌಕರ ಸಂಘದಿಂದ ಈ ವರ್ಷ ಟಿ ಶರ್ಟು ಮತ್ತು ಟ್ರ್ಯಾಕ್ ಶೂಟನ್ನು ಕೊಡಮಾಡಿದ್ದಾರೆ. ಅದೇ ತೆರನಾಗಿ ಜಿಲ್ಲಾ ಕ್ರೀಡಾಂಗಣವನ್ನು ಒಂದು ಹಬ್ಬದ ರೀತಿಯೊಳಗೆ ವ್ಯವಸ್ಥಿತವಾಗಿ ಅಂದ ಚಂದವಾಗಿ ಎಲ್ಲರಿಗೂ ಮನೋರಂಜನೆ ನೀಡುವ ರೀತಿಯೊಳಗೆ ಇಲ್ಲಿ ವ್ಯವಸ್ಥೆಗಳನ್ನು ಮಾಡಿದ್ದಾರೆ. ಅದೇ ತೆರನಾಗಿ ಒಳಗೆ ನಾವು ಟ್ರ್ಯಾಕಿಗೆ ಹೋದಾಗ ಕೂಡ ಎಲ್ಲ ಕ್ರೀಡಾಂಗಣದ ಪ್ರತಿಯೊಂದು ಭಾಗವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದಾರೆ. ಅದೇ ತೆರನಾಗಿ ಈ ವರ್ಷ ನಮ್ಮ ಗದಗ ಜಿಲ್ಲೆಯ ಸರ್ಕಾರಿ ನೌಕರರಿಗೆ ಮತ್ತು ಅವ್ರ ಕುಟುಂಬ ವರ್ಗದವರಿಗೆ ಒಂದು ವಿಶೇಷ ಮನೋರಂಜನೆಯನ್ನು ನೀಡುವ ಸಲುವಾಗಿ ಸಾಂಸ್ಕೃತಿಕ ಹಬ್ಬವನ್ನು ಆಚರಿಸಬೇಕು ಅಂತೇಳಿ ಸಾಯಂಕಾಲದ ಹೊತ್ತಿಗೆ ಅವರ ಕುಟುಂಬದವರು ಭಾಗವಹಿಸಬೇಕು, ಮಕ್ಕಳು ಭಾಗವಹಿಸಬೇಕು ಅನ್ನೋ ಉದ್ದೇಶದಿಂದ ಇಲ್ಲಿಯ ಸ್ಥಳೀಯ ಕಲಾವಿದರನ್ನು ಕರ್ಕೊಂಡು ಒಂದು ಸಾಂಸ್ಕೃತಿಕ ಹಬ್ಬವನ್ನು ಮಾಡ್ತಾಯಿದ್ದಾರೆ. ಅದೇ ತೆರನಾಗಿ ನಮ್ಮ ಗದಗ ಜಿಲ್ಲೆಯೊಳಗೆ ಸರ್ಕಾರಿ ನೌಕರರು ತಮ್ಮದೇ ಆದಂಥ ಕಲಾ ಪ್ರತಿಭೆಗಳನ್ನು ಅವರು ಪ್ರತಿ ವರ್ಷ ಬಿಂಬಿಸ್ತಾರೆ. ಸಾಕಷ್ಟು ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮದೊಳಗೆ ನಾನಾ ಥರ ನಾಟಕ ಆಗಿರ್ಬೋದು, ಆಮೇಲೆ ಯಕ್ಷಗಾನ ಆಗಿರ್ಬೋದು, ವಿವಿಧ ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೂಡ ಪ್ರತಿ ವರ್ಷ ನಮ್ಮ ಸರ್ಕಾರಿ ನೌಕರದಾರರು ತಮ್ಮದೇ ಆದ ರೀತಿಯೊಳಗೆ ವೇಷಭೂಷಣಗಳ ಮುಖಾಂತರ ಇಲ್ಲಿ ತಮ್ಮ ಪ್ರತಿಭೆಗಳನ್ನು ತೋರಿಸ್ತಿದ್ರು. ಅದನ್ನು ಇವತ್ತು ಗದಗ ಜಿಲ್ಲೆಯ ಸಮಸ್ತ ನೌಕರರಿಗೆ ಮತ್ತು ಅವರ ಕುಟುಂಬ ವರ್ಗದವರಿಗೆ ಅನುಕೂಲವಾಗೋ ರೀತಿಯೊಳಗೆ ನಮ್ಮ ಗದಗಿನ ಜಿಲ್ಲಾಧಿಕಾರಿಗಳ ಒಂದು ಸ್ವ ಆಸಕ್ತಿಯಿಂದ ಇವತ್ತಿನ ದಿವಸ ಗದಗ ಜಿಲ್ಲೆ ಕ್ರೀಡಾಕೂಟ ಮತ್ತು ಮನೋರಂಜನೆ ಕಾರ್ಯಕ್ರಮವಾಗಿ ಸಾಂಸ್ಕೃತಿಕ ಹಬ್ಬವನ್ನಾಗಿ ಇವತ್ತು ಆಚರಿಸ್ತಾ ಇದ್ದೀವಿ. ಇದಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ಗದಗ ಜಿಲ್ಲೆಯೊಳಗೆ 9,500 ನೌಕರರು ಇದ್ದರೂ ಕೂಡ ಗದಗ ಜಿಲ್ಲೆಯೊಳಗೆ ಇವತ್ತು ಬೆಳಗಿನವರೆಗೆ 1,500 ಕ್ರೀಡಾಪಟುಗಳು ತಮ್ಮ ನೋಂದಣಿಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಇನ್ನೂ ಮಧ್ಯಾಹ್ನವರೆಗೆ ಇನ್ನೂ ನೋಂದಣಿಗಳು ಆಗ್ತಾ ಇದ್ದಾವೆ. ಈ ರಶ್ ನೋಡಿದ್ರೆ ಇಲ್ಲಿಯ ನೌಕರರಿಗೆ ಸರ್ಕಾರ ಕೊಡಮಾಡಿದಂಥ 2 ದಿನಗಳ ಈ ಏನು ಕ್ರೀಡಾಕೂಟ ಮತ್ತು ಸಾಂಸ್ಕೃತಿಕ ಹಬ್ಬಕ್ಕೆ ಅದನ್ನು ಸರಿಯಾದ ರೀತಿಯೊಳಗೆ ಉಪಯೋಗಿಸ್ಕೊಂಡು, ಯಾಕಂದ್ರೆ ನಮ್ಮ ನೌಕರರು ಪ್ರತಿದಿನ ಒತ್ತಡದೊಳಗೆ ಸಾಕಷ್ಟು ಹುದ್ದೆಗಳು ಖಾಲಿ ಅದಾವ. ಆ ಖಾಲಿ ಇರುವಂಥ ಹುದ್ದೆಗಳಲ್ಲಿ 2 3 ಪ್ರಭಾರಗಳನ್ನು ಮಾಡಿಕೊಂಡು ಒತ್ತಡದೊಳಗಿಂಥ ನೌಕರರು 2 ದಿನ ಮಾತ್ರ ಭಾಳ ಆಹ್ಲಾದಕರವಾಗಿ ಶಾಂತಿಯುತವಾಗಿ ತಮ್ಮ ಈ ಕ್ರೀಡಾಕೂಟ ಮತ್ತು ಸಾಂಸ್ಕೃತಿಕ ಹಬ್ಬದೊಳಗೆ ಭಾಗವಹಿಸ್ತಾ ಇರೋದು ಭಾಳ ಸಂತೋಷಕರವಾದಂಥ ವಿಷಯ. ಇದು ಗದಗ ಜಿಲ್ಲೆಗೆ ಒಂದು ಹೊಸ ಮೆರುಗನ್ನು ಕೂಡ ತಂದುಕೊಟ್ಟೈತಿ. ಇಲ್ಲಿಂದ ಪ್ರತಿ ವರ್ಷ ರಾಜ್ಯ ಮಟ್ಟಕ್ಕೆ ರಾಷ್ಟ್ರ ಮಟ್ಟಕ್ಕೆ ಹೆಚ್ಚು ಕ್ರೀಡಾಪಟುಗಳು ಹೋಗ್ತಾ ಇದ್ದಾರೆ. ಅದನ್ನು ಮನಗಂಡು ರಾಜ್ಯ ಮಟ್ಟದೊಳಗೂ ಕೂಡ ಒಳ್ಳೆ ಪ್ರಶಸ್ತಿಗಳನ್ನು ತೆಗೆದುಕೊಂಡು ರಾಷ್ಟ್ರ ಮಟ್ಟಕ್ಕೆ ಹೋಗಿದಂಥ ಉದಾಹರಣೆಗಳು ಪ್ರತಿ ವರ್ಷ 5 ರಿಂದ 10 ಜನ ನೌಕರದಾರರು ನಮ್ಮಲ್ಲಿ ರಾಷ್ಟ್ರ ಮಟ್ಟಕ್ಕೆ ಹೋಗಿದ್ದು ಉದಾಹರಣೆಗಳದಾವ. ಈ ವರ್ಷ ಇವ್ರಿಗೆ ಇಷ್ಟೊಂದು ಅನುಕೂಲತೆಗಳನ್ನು ಮಾಡೋದ್ರಿಂದ ಕ್ರೀಡಾಪಟುಗಳಿಗೂ ಕೂಡ ಹೆಚ್ಚಿನ ಒಂದು ಅವಕಾಶಗಳು ಸಿಗೋದ್ರಿಂದ ಈ ಸಲ ಅವರು ತಮ್ಮ ಇಚ್ಛೆಯಿಂದ ಹೇಳ್ತಾ ಇದ್ದಾರೆ, ನಾವು ಹೆಚ್ಚಿನ ಸಂಖ್ಯೆಯೊಳಗೆ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ನಾವು ಗದಗ ಜಿಲ್ಲೆಗೆ ಕೀರ್ತಿ ತರುವಂಥ ಕೆಲಸ ಮಾಡ್ತೀವಿ ಅನ್ನೋ ನೌಕರರ ಅಭಿಪ್ರಾಯಗಳು ಇವತ್ತು ನಾನು ಮನಗಂಡಿದ್ದೀನಿ. ಈ ಒಂದು ಖುಷಿಯನ್ನು ಈಗ ಲೆಕ್ಕಿಸಿ ನಮ್ಮ ಗದಗ ಜಿಲ್ಲಾಧಿಕಾರಿಗಳು ಹೇಳಿದಂಗೆ ಇನ್ನು ಗದಗ ಜಿಲ್ಲೆಯೊಳಗೆ ಎಲ್ಲ ಕ್ರೀಡಾ ಸಾಧನಗಳು ಎಲ್ಲ ವ್ಯವಸ್ಥೆಗಳು ಇರೋದರಿಂದ ರಾಜ್ಯ ಮಟ್ಟದ ಕ್ರೀಡಾಕೂಟ ಕೂಡ ಮುಂದಿನ ದಿನಮಾನದೊಳಗೆ ಗದಗ ಜಿಲ್ಲೆಯೊಳಗೆ ನಡೆಸೋ ಮುಖಾಂತರ ಗದಗ ಜಿಲ್ಲೆ ರಾಜ್ಯಕ್ಕೆ ಮಾದರಿಯಾಗಲಿ ಅಂತೇಳಿ ಹಾರೈಸಿ ನಾನು ಎಲ್ಲ ನನ್ನ ಗದಗ ಜಿಲ್ಲೆಯ ನೌಕರರಿಗೆ ನಾನು ತಮ್ಮ ಮೂಲಕ ಒಂದು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ.